ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೇನೆ. ಏನಂತಂದರೆ, ನಿಮ್ಮಗಳಿಗೆ ಮೂರನೇ ಸುತ್ತಿಗೆ ಕಾಯ್ತಾ ಇದ್ದೀರಿ ನೀವು. ಏನಂತಂದರೆ, ಈಗ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಮೂರನೇ ಸುತ್ತಿನ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೂರನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ, ಅಂದರೆ ಎರಡನೇ ಸುತ್ತಿನಲ್ಲಿ ಯಾರು ಸೀಟ್ ಸಿಕ್ಕಿರಲಿಲ್ಲ ಅವರುಗಳಿಗೆ ಮೂರನೇ ಸುತ್ತಿನ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಸ್ಕ್ರೀನ್ ನೋಡ್ತಾ ಇದ್ದರು. ಅದರ ಜೊತೆಗೆ ಏನಂದರೆ ಕೊನೆ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳೇ, ಯಾರೆಲ್ಲ ನೀವೀಗ ಸೀಟ್ ಸಿಕ್ಕಿರಲಿಲ್ಲ ಅಂಥವ್ರುಗಳಿಗೆ ಇವು ಹೋಗಿ ನೋಡ್ಕೊಳ್ರಿ. ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಆಮೇಲೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಸೀಟ್ ಹಂಚಿಕೆಯದ್ದು ಒಂದು ಏನಪ್ಪ ಅಂತಂದರೆ 2 ಪದ್ಧತಿ ಇದೆ. ಒಂದು ನೀವು ಕ್ಲಿಕ್ ಮಾಡಿ ನಿಮ್ಮ ಸ್ಯಾಟ್ಸ್ ನಂಬರ್ಗಳನ್ನು ಎಂಟ್ರಿ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ಇಲ್ಲಿ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದರೆ ಮೂರನೇ ಪಟ್ಟಿ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಉದಾಹರಣೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ಏನಂತಂದರೆ ಬೆಳಗಾವಿ ಜಿಲ್ಲೆಯದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ ಕಟ್ ಆಫ್ ಎಷ್ಟಾಗಿದೆ ನೋಡ್ಕೊಳ್ರಿ. ಆಮೇಲೆ ಯಾವ ಅಭ್ಯರ್ಥಿಗಳಿಗೆ ಸೊ ಯಾವ ಅಭ್ಯರ್ಥಿಗಳಿದ್ದಾರೆ, ಇದರಲ್ಲಿ ನಿಮ್ಮ ಒಂದು ಹೆಸರು ಬಂದಿದೆಯೋ ಇಲ್ಲೋ ಅಂತ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಏನಂತಂದರೆ ಇಲ್ಲಿ ನಿಮ್ಮ ಒಂದು ಇದು ಆಯ್ಕೆ ಯಾವ ಒಂದು ಜಿಲ್ಲೆಗಳ ನೀವು ಇದನ್ನು ಮಾಡಿದ್ದೀರಿ, ಅಪ್ಲೈ ಮಾಡಿದಿರಿ, ಅದರದ್ದು ಇಲ್ಲಿ ನಿಮ್ಮ ಹೆಸರು ಬಂದು. ಯಾಕಂದರೆ ಇಲ್ಲಿ ಭಾಳಷ್ಟು ಸೀಟುಗಳು ಉಳಿಕೆ ಆಗಿಲ್ಲ, ತುಂಬ ಕಡಿಮೆ ಸೀಟುಗಳು ಉಳಿಕೆ ಆಗಿರುವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ. ಎಲ್ಲ ಒಂದು ಕಾಸ್ಟಲ್ಲಿ ಕೂಡ ಜಾಸ್ತಿ ಉಳಿಕೆ ಆಗಿಲ್ಲ, ತುಂಬ ಕಡಿಮೆ ಉಳಿಕೆ ಆಗಿರುವಂಥದ್ದು. ಇಲ್ಲಿ ನೋಡ್ಕೊಳ್ರಿ ನಿಮ್ಮ ಕಾಸ್ಟಲ್ಲಿ ಎಷ್ಟು ನಿಮಗೆ ಸೀಟ್ ಸಿಕ್ಕಿದೆಯೋ ಇಲ್ಲೋ, ಆಮೇಲೆ ನಿಮಗೆ ಅಲಾಟ್ಮೆಂಟ್ ಆಗಿದ್ದಿಲ್ಲ ಅನ್ನೋದನ್ನು ಇಲ್ಲಿ PDF ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದರೆ ನನಗೆ ಹೇಳಿ, ನಾನು ನಿಮಗೆ ಯಾವ ಜಿಲ್ಲೆದು ಬೇಕು ಹೇಳಿ ಅದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ.